ನಮಸ್ಕಾರ. ಇವತ್ತಿನ ವಿಷಯ ಜಾಸ್ತಿ ಲಾಭಾಂಶ ಕೊಡುತ್ತಿರುವ 5 ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಫೈನಾನ್ಷಿಯಲ್ ಎಜುಕೇಶನ್ ಫಾರ್ ಕನ್ನಡಿಗರ್ಸ್. ಸಾಮಾನ್ಯವಾಗಿ ಸರ್ಕಾರದವರು PSU ಕಂಪನಿಗಳಲ್ಲಿ ದೊಡ್ಡ ಮಟ್ಟಿನ ಸ್ಟೇಕ್ ಅನ್ನು ಇಟ್ಕೊಂಡಿರ್ತಾರೆ. ಯಾಕಂತಂದ್ರೆ ಈ ಪರ್ಟಿಕ್ಯುಲರ್ ಸ್ಟೇಕ್ಸ್ ಏನಿದೆ ಸರ್ಕಾರದ್ದು, ಅದನ್ನ ಸರ್ಕಾರದವರು ಸದ್ಯಕ್ಕೇನು ಮಾಡ್ಕೊಳ್ಳೋದಿಲ್ಲ. ಮತ್ತೆ ಸರ್ಕಾರಕ್ಕೆ ಬೇಕಾಗಿರೋದು ಆ ಕಂಪನಿಗಳಿಂದ ಒಂದಷ್ಟು ಲಾಭಾಂಶ. ಆ ಲಾಭಾಂಶವನ್ನು ಬಳಸಿಕೊಂಡು ಅವರು ಬೇಕಾದಷ್ಟು ವೆಲ್ಫೇರ್ ಮತ್ತು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ ಹಣವನ್ನು ಖರ್ಚು ಮಾಡ್ತಾ ಇರ್ತಾರೆ. ಲಿಸ್ಟೆಡ್ PSUಗಳು ಒಳ್ಳೆಯ ಲಾಭಾಂಶವನ್ನು ಘೋಷಣೆ ಮಾಡುವ ಕಾರಣ ಈಗ ಹೇಳಿದ ಹಾಗೆ ಸರ್ಕಾರಕ್ಕೆ ಒಂದಷ್ಟು ದುಡ್ಡು ಕೊಡಬೇಕು ಅಂತ. ಸಾಮಾನ್ಯವಾಗಿ ಸರ್ಕಾರದವರು ಇಂತಹ PSU ಕಂಪನಿಗಳಲ್ಲಿ ಮೇಜರ್ ಶೇರ್ ಹೋಲ್ಡರ್ 50ರಿಂದ 90% ಸ್ಟೇಕ್ ಇರಬಹುದು. ಅಂದರೆ ಮೆಜಾರಿಟಿ ಆಫ್ ದ ಡಿವಿಡೆಂಡ್ ಸರ್ಕಾರಕ್ಕೆ ಹೋಗಿ ತಲುಪುತ್ತೆ. ಇದು PSU ಕಂಪನಿಗಳು ಮತ್ತು ಅದರ ಡಿವಿಡೆಂಡ್ ಈಲ್ಡ್ನ ಕಥೆಯಾದರೆ, ಸುಮಾರು ಜನ ಹೂಡಿಕೆದಾರರಿಗೆ ಒಂದಷ್ಟು ರೆಗ್ಯುಲರ್ ಪ್ಯಾಸಿವ್ ಇನ್ಕಮ್ ಸ್ಟಾಕ್ ಮಾರ್ಕೆಟ್ ಇಂದ ಬೇಕು ಅಂತ ಒಂದಷ್ಟು ಆಸೆ ಇರುವವರು ಕೂಡ ಇಂತಹ ಡಿವಿಡೆಂಡ್ ಇನ್ವೆಸ್ಟಿಂಗ್ ಅಂತೇಳಿ ಇಂತಹ ಕಂಪನಿಗಳಲ್ಲಿ ಹಣವನ್ನು ಹಾಕ್ತಾರೆ. ಈ ರೀತಿ ಇಂತಹ ಕಂಪನಿಗಳಿಂದ ಒಂದಷ್ಟು ಡಿವಿಡೆಂಡ್ ಇನ್ಕಮ್ ಪ್ರತಿ ವರ್ಷ ಬರ್ತಾ ಇರೋದನ್ನ ನೋಡಿದ್ರೆ ಹಲವು ಬಾರಿ ಜನ ತಿಳ್ಕೊತಾರೆ ಮತ್ತು ಯೋಚನೆ ಮಾಡ್ತಾರೆ, ಬಹುಶಃ ನಾವು ಬ್ಯಾಂಕ್ FDಯಲ್ಲಿ ಹಾಕೋದಕ್ಕಿಂತ ಪೋಸ್ಟ್ ಆಫೀಸ್ಗೆ ಹಾಕೋದಕ್ಕಿಂತ ಇಲ್ಲಿಯೇ ರಿಟರ್ನ್ಸ್ ಜಾಸ್ತಿ ಇದೆ. ಪ್ಲಸ್ ಆ ಡಿವಿಡೆಂಡ್ ಬಂದ ಮೇಲೆ ಕೂಡ ಕೆಲವು ಕಂಪನಿಗಳಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಇರುತ್ತೆ. ಆದ್ದರಿಂದ ತುಂಬಾ ಜನ ಇಂತಹ ಷೇರುಗಳನ್ನು ಕೊಳ್ಳಿಕ್ಕೆ ಮನಸ್ಸು ಮಾಡ್ತಾರೆ. ಇವತ್ತು ನಿಮ್ಮ ಮುಂದೆ ರಿಸರ್ಚ್ ಮಾಡಿ ಒಳ್ಳೆಯ ಡಿವಿಡೆಂಡ್ ಈಲ್ಡ್ ಕೊಡುವಂತಹ ಕಂಪನಿಗಳ ಪಟ್ಟಿಯನ್ನು ಇಟ್ಟಿದ್ದೇನೆ. ಮೊದಲನೇದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಶಾರ್ಟ್ ಫಾರ್ಮ್ IOC. ಇದು ಭಾರತದ ಲಾರ್ಜೆಸ್ಟ್ ಆಯಿಲ್ ಅಂಡ್ ಗ್ಯಾಸ್ ಕಂಪನಿ. ಮಾರ್ಕೆಟ್ ಶೇರ್ 32%. ಡೊಮೆಸ್ಟಿಕ್ ರಿಫೈನಿಂಗ್ ಸೆಕ್ಟರ್ ಇನ್ ಇಂಡಿಯಾ. ಸದ್ಯದ ಮಾರ್ಕೆಟ್ ರೇಟ್ 103 per share. ಟೋಟಲ್ ಡಿವಿಡೆಂಡ್ ಇನ್ ದ ಲಾಸ್ಟ್ ಫೈನಾನ್ಷಿಯಲ್ ಇಯರ್ 9.4 per share. ಡಿವಿಡೆಂಡ್ ಈಲ್ಡ್ ಅಂತಂದ್ರೆ ನಾವು ಎಷ್ಟು ಡಿವಿಡೆಂಡ್ ಬಂದಿದೆ ಮತ್ತು ಮಾರ್ಕೆಟ್ ರೇಟ್ ಅನ್ನ ಡಿವೈಡ್ ಮಾಡಬೇಕು. 9.4 ಡಿವೈಡೆಡ್ ಬೈ 103 ಇಸ್ ಈಕ್ವಲ್ ಟು 9.1%. ಅಂದರೆ ಬ್ಯಾಂಕಿಗಿಂತ ಜಾಸ್ತಿ ಆಯಿತು. ಈಗ ಎರಡನೇದು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇಟ್ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ ಎಲೆಕ್ಟ್ರಿಕ್ ಪವರ್ ಟ್ರಾನ್ಸ್ಮಿಷನ್ ಕಂಪನಿ. ಕಂಪನಿ ಲಾರ್ಜ್ ಬ್ಲಾಕ್ಸ್ ಆಫ್ ಪವರ್ ಅನ್ನ ಸೆಂಟ್ರಲ್ ಜನರೇಟಿಂಗ್ ಏಜೆನ್ಸಿಯಿಂದ ತಗೊಂಡು ಎಲ್ಲಿ ಸರ್ಪ್ಲಸ್ ಪವರ್ ಇದೆಯೋ ಅದನ್ನ ಲೋಡ್ ಸೆಂಟ್ರಿಗೆ ಕಳಿಸ್ತಾರೆ ಅಕ್ರಾಸ್ ರೀಜನ್. ಮತ್ತೆ ಆಲ್ಸೋ ಪ್ರಮೋಟಿಂಗ್ ಇ-ಮೊಬಿಲಿಟಿ ಬೈ ಅಡಾಪ್ಟಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಫಾರ್ ಇಟ್ಸ್ ಓನ್ ಯೂಸ್ ಮತ್ತು ಇನ್ಸ್ಟಾಲಿಂಗ್ ಫಾಸ್ಟ್ EV ಚಾರ್ಜಿಂಗ್ ಸ್ಟೇಷನ್ಸ್ ಅಕ್ರಾಸ್ ದ ಕಂಟ್ರಿ. ಇವತ್ತಿನ ಮಾರ್ಕೆಟ್ ಪ್ರೈಸ್ 210 per share. ಟೋಟಲ್ ಡಿವಿಡೆಂಡ್ ಇನ್ ದ ಲಾಸ್ಟ್ ಫೈನಾನ್ಷಿಯಲ್ ಇಯರ್ 14.75 rupees per share. Dividend yield 14.75 divided by 210 is equal to 7.02%. ಅಂದರೆ ಆಲ್ಮೋಸ್ಟ್ ಬ್ಯಾಂಕಿಗೆ ಈಕ್ವಲ್ ಆಯಿತು. ಈಗ ಮೂರನೇದು ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್, ONGC. ಲಾರ್ಜೆಸ್ಟ್ ಕ್ರೂಡ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಂಪನಿ, ಕಾಂಟ್ರಿಬ್ಯೂಟಿಂಗ್ 71% ಆಫ್ ದ ಇಂಡಿಯನ್ ಡೊಮೆಸ್ಟಿಕ್ ಪಾಪ್ಯುಲೇಷನ್. ಇದು ನಮ್ಮ ದೇಶದಲ್ಲಿ ಅತಿ ಜಾಸ್ತಿ ಪ್ರಾಫಿಟೇಬಲ್ PSU. ಇವತ್ತಿನ ಮಾರ್ಕೆಟ್ ರೇಟ್ 189 ರೂಪಾಯಿ. ಟೋಟಲ್ ಡಿವಿಡೆಂಡ್ ಕಳೆದ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ 11.25. ಡಿವಿಡೆಂಡ್ ಈಲ್ಡ್ ಲೆಕ್ಕ ಹಾಕಿದ್ರೆ 5.95%. ನಾಲ್ಕನೆಯ ಕಂಪನಿ ಜಾಸ್ತಿ ಲಾಭಾಂಶವನ್ನು ಕೊಡ್ತಾ ಇರೋದು ಬಾಮರ್ ಲಾರಿಯನ್ ಕಂಪನಿ. ಇವರು ಇಂಡಸ್ಟ್ರಿಯಲ್ ಪ್ಯಾಕೇಜಿಂಗ್, ಗ್ರೀಸ್ ಆಫ್ ದ ಲೂಬ್ರಿಕೆಂಟ್ಸ್, ಲೆದರ್ ಕೆಮಿಕಲ್ಸ್, ಲಾಜಿಸ್ಟಿಕ್ ಸರ್ವಿಸಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್, ರಿಫೈನರಿ, ಆಯಿಲ್ ಫೀಲ್ಡ್ ಅಂಡ್ ಟ್ರಾವೆಲ್ ಅಂಡ್ ವೆಕೇಶನ್ ಸರ್ವಿಸಸ್ ಅನ್ನು ನಡೆಸ್ತಾರೆ. ಇವತ್ತಿನ ಮಾರ್ಕೆಟ್ ಪ್ರೈಸ್ 154 ರೂಪಾಯಿ. ಡಿವಿಡೆಂಡ್ 7.5 per share in September 2023. ಡಿವಿಡೆಂಡ್ ಈಲ್ಡ್ 7.5 divided by 154 is equal to 4.87%. ಈಗ ಕೊನೆಯ ಕಂಪನಿ ಆಯಿಲ್ ಇಂಡಿಯಾ. ಇವರು ಆಯಿಲ್ ಎಕ್ಸ್ಪ್ಲೋರೇಷನ್, ಡೆವಲಪ್ಮೆಂಟ್ ಅಂಡ್ ಪ್ರೊಡಕ್ಷನ್ ಆಫ್ ಕ್ರೂಡ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್, ಟ್ರಾನ್ಸ್ಪೋರ್ಟೇಷನ್ ಆಫ್ ಕ್ರೂಡ್ ಆಯಿಲ್ ಅಂಡ್ ಪ್ರೊಡಕ್ಷನ್ ಆಫ್ LPG. ಇವತ್ತಿನ ಮಾರ್ಕೆಟ್ ಪ್ರೈಸ್ 299. ರೀಸೆಂಟ್ ಡಿವಿಡೆಂಡ್ 20 ರೂಪಾಯಿ per share. ಡಿವಿಡೆಂಡ್ ಈಲ್ಡ್ 6.68%.
ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಡ್ತಾ ಇದ್ದೇನೆ. ಯಾವತ್ತೂ ಕೂಡ ನೀವು ಡಿವಿಡೆಂಡಿಗಾಗಿ ಯಾವ ಶೇರನ್ನು ಕೊಳ್ಳಿಕ್ಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ಅದರಲ್ಲಿ ಏನಾದರೂ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗುತ್ತೆ ಅಂತಂದ್ರೆ ಆವಾಗ ಕೊಡಬೇಕು. ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ಡಿವಿಡೆಂಡ್ ಇನ್ಕಮಿಗೆ ಇನ್ಕಮ್ ಟ್ಯಾಕ್ಸ್ ಇರಲಿಲ್ಲ. ಈಗ ಅದನ್ನು ನಿಮ್ಮ ಇನ್ಕಮ್ ಎಂದು ಗ್ರಹಿಸಿ ಅದನ್ನು ನಿಮ್ಮ ಇನ್ಕಮ್ಗೆ ಕೂಡಿಸಿ ನೀವು ಯಾವ ಸ್ಲ್ಯಾಬ್ನಲ್ಲಿದ್ದೀರೋ ಅದರಂತೆ ಟ್ಯಾಕ್ಸ್ ಹಾಕ್ತಾರೆ. ಅಲ್ಲಿಗೆ 10, 20, 30% ನೀವು ಟ್ಯಾಕ್ಸ್ ಅನ್ನು ಕಟ್ಟಿದ ಮೇಲೆ ನಿಮ್ಮ ಹತ್ರ ಡಿವಿಡೆಂಡ್ ಇನ್ಕಮ್ ಏನು ಉಳ್ಕೊಳ್ಳೋದಿಲ್ಲ. ಆದ್ದರಿಂದ ನಾವು ನಮ್ಮ ಕಾರ್ಯಾಗಾರದಲ್ಲಿ ಜನಗಳಿಗೆ ಹೇಳೋದೇನಂತಂದ್ರೆ ಡಿವಿಡೆಂಡಿಗೋಸ್ಕರ ಯಾವ ಶೇರನ್ನು ತಗೋಬೇಡಿ. ಏನಿದ್ದರೂ ಕೂಡ ಕಂಪನಿಯಲ್ಲಿ ಗ್ರೋತ್ ಇದೆ, ಶೇರು ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗುತ್ತೆ ಅಂತ ಗ್ಯಾರಂಟಿ ಆದರೆ ಮಾತ್ರ ತಗೊಳ್ಳಿ. ಆದರೆ ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಹಿಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಶೇರನ್ನು ಕೊಂಡಿದ್ದೀರಾ, ರೆಗ್ಯುಲರ್ ಡಿವಿಡೆಂಡ್ ಬರುತ್ತೆ ಅನ್ನುವ ಕಾರಣದಿಂದ ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಈ ವಿಡಿಯೋನ ನಿಸ್ವಾರ್ಥವಾಗಿ ನಿಮ್ಮ ಉಪಯೋಗಕ್ಕೋಸ್ಕರ ಮಾಡ್ತಾ ಇದ್ದೇವೆ. ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.